ಪ್ರಜ್ವಲ್ ದೇವರಾಜ್ ಹಿಟ್ ಅಂಡ್ ಫ್ಲಾಪ್ ಸಿನಿಮಾಗಳು. ಮೊದಲನೆಯದು ಸಿಕ್ಸರ್, 2007 ತೆರೆ ಕಂಡು ಹಿಟ್ ಆಗಿತ್ತು. ಶಶಾಂಕ್ ಈ ಚಿತ್ರ ನಿರ್ದೇಶನ ಮಾಡಿದರು. ಎರಡನೇ ಸಿನಿಮಾ ಗೆಳೆಯ, 2007 ತೆರೆ ಕಂಡು ಹಿಟ್ ಆಗಿತ್ತು. ಪ್ರೀತಮ್ ಗುಬ್ಬಿ ಈ ಚಿತ್ರ ನಿರ್ದೇಶನ ಮಾಡಿದರು. ಮೂರನೇ ಸಿನಿಮಾ ಗಂಗೆ ಬಾರೆ ತುಂಗೆ ಬಾರೆ, 2008 ತೆರೆ ಕಂಡು ಫ್ಲಾಪ್ ಆಗಿತ್ತು. ಸಾಧು ಕೋಕಿಲ ಈ ಚಿತ್ರ ನಿರ್ದೇಶನ ಮಾಡಿದರು. ನಾಲ್ಕನೇ ಸಿನಿಮಾ ಮೆರವಣಿಗೆ, 2008 ತೆರೆ ಕಂಡು ಸೆಮಿ ಹಿಟ್ ಆಗಿತ್ತು. ಮಹೇಶ್ ಬಾಬು ಈ ಚಿತ್ರ ನಿರ್ದೇಶನ ಮಾಡಿದರು. ಐದನೇ ಸಿನಿಮಾ ಜೀವ, 2009 ತೆರೆ ಕಂಡು ಸೆಮಿ ಹಿಟ್ ಆಗಿತ್ತು. ಪ್ರಭು ಶ್ರೀನಿವಾಸ್ ಈ ಚಿತ್ರ ನಿರ್ದೇಶನ ಮಾಡಿದರು. ಆರನೇ ಸಿನಿಮಾ ಗುಲಾಮ, 2009 ತೆರೆ ಕಂಡು ಫ್ಲಾಪ್ ಆಗಿತ್ತು. ತುಷಾರ್ ರಂಗನಾಥ್ ಈ ಚಿತ್ರ ನಿರ್ದೇಶನ ಮಾಡಿದರು. ಏಳನೇ ಸಿನಿಮಾ ಕೆಂಚ, 2009 ತೆರೆ ಕಂಡು ಫ್ಲಾಪ್ ಆಗಿತ್ತು. PN ಸತ್ಯ ಈ ಚಿತ್ರ ನಿರ್ದೇಶನ ಮಾಡಿದರು. ಎಂಟನೇ ಸಿನಿಮಾ ನನ್ನವನು, 2010 ತೆರೆ ಕಂಡು ಫ್ಲಾಪ್ ಆಗಿತ್ತು. ಶ್ರೀನಿವಾಸ್ ರಾಜು ಈ ಚಿತ್ರ ನಿರ್ದೇಶನ ಮಾಡಿದರು. ಒಂಬತ್ತನೇ ಸಿನಿಮಾ ಕೋಟೆ, 2011 ತೆರೆ ಕಂಡು ಫ್ಲಾಪ್ ಆಗಿತ್ತು. GN ಮೂರ್ತಿ ಈ ಚಿತ್ರ ನಿರ್ದೇಶನ ಮಾಡಿದರು. ಹತ್ತನೇ ಸಿನಿಮಾ ಮುರಳಿ ಮೀಟ್ಸ್ ಮೀರಾ, 2011 ತೆರೆ ಕಂಡು ಆವರೇಜ್ ಆಗಿತ್ತು. ಮಹೇಶ್ ರಾವ್ ಈ ಚಿತ್ರ ನಿರ್ದೇಶನ ಮಾಡಿದರು. 11ನೇ ಸಿನಿಮಾ ಮಿಸ್ಟರ್ ಡೂಪ್ಲಿಕೇಟ್, 2011 ತೆರೆ ಕಂಡು ಫ್ಲಾಪ್ ಆಗಿತ್ತು. ಕುಡ್ಲು ರಾಮಕೃಷ್ಣ ಈ ಚಿತ್ರ ನಿರ್ದೇಶನ ಮಾಡಿದರು. 12ನೇ ಸಿನಿಮಾ ಭದ್ರಾ, 2011 ತೆರೆ ಕಂಡು ಸೆಮಿ ಹಿಟ್ ಆಗಿತ್ತು. ಮಹೇಶ್ ರಾವ್ ಈ ಚಿತ್ರ ನಿರ್ದೇಶನ ಮಾಡಿದರು. 13ನೇ ಸಿನಿಮಾ ಸಾಗರ್, 2012 ತೆರೆ ಕಂಡು ಆವರೇಜ್ ಆಗಿತ್ತು. MD ಶ್ರೀಧರ್ ಈ ಚಿತ್ರ ನಿರ್ದೇಶನ ಮಾಡಿದರು. 14ನೇ ಸಿನಿಮಾ ಗೋಕುಲ ಕೃಷ್ಣ, 2012 ತೆರೆ ಕಂಡು ಫ್ಲಾಪ್ ಆಗಿತ್ತು. BM ಜಯಕಣ್ಣನ್ ಈ ಚಿತ್ರ ನಿರ್ದೇಶನ ಮಾಡಿದರು. 15ನೇ ಸಿನಿಮಾ ಸೂಪರ್ ಶಾಸ್ತ್ರಿ, 2012 ತೆರೆ ಕಂಡು ಫ್ಲಾಪ್ ಆಗಿತ್ತು. ರವಿರಾಜ್ ಈ ಚಿತ್ರ ನಿರ್ದೇಶನ ಮಾಡಿದರು. 16ನೇ ಸಿನಿಮಾ ಗಲಾಟೆ, 2013 ತೆರೆ ಕಂಡು ಫ್ಲಾಪ್ ಆಗಿತ್ತು. MD ಶ್ರೀಧರ್ ಈ ಚಿತ್ರ ನಿರ್ದೇಶನ ಮಾಡಿದರು. 17ನೇ ಸಿನಿಮಾ ಜಿಂದಿ, 2013 ತೆರೆ ಕಂಡು ಫ್ಲಾಪ್ ಆಗಿತ್ತು. M ಸಿಂಧುರಾಜ್ ಈ ಚಿತ್ರ ನಿರ್ದೇಶನ ಮಾಡಿದರು. 18ನೇ ಸಿನಿಮಾ ಅಂಗಾರಕ, 2014 ತೆರೆ ಕಂಡು ಫ್ಲಾಪ್ ಆಗಿತ್ತು. ಶ್ರೀನಿವಾಸ್ ಕೌಶಿಕ್ ಈ ಚಿತ್ರ ನಿರ್ದೇಶನ ಮಾಡಿದರು. 19ನೇ ಸಿನಿಮಾ ಸವಾಲ್, 2014 ತೆರೆ ಕಂಡು ಫ್ಲಾಪ್ ಆಗಿತ್ತು. ಧನಂಜಯ್ ಬಾಲಾಜಿ ಈ ಚಿತ್ರ ನಿರ್ದೇಶನ ಮಾಡಿದರು. 20ನೇ ಸಿನಿಮಾ ಜಂಬೂ ಸವಾರಿ, 2014 ತೆರೆ ಕಂಡು ಆವರೇಜ್ ಆಗಿತ್ತು. KC ವೇಣುಗೋಪಾಲ್ ಈ ಚಿತ್ರ ನಿರ್ದೇಶನ ಮಾಡಿದರು. 21ನೇ ಸಿನಿಮಾ ನೀನಾದೇನಾ, 2014 ತೆರೆ ಕಂಡು ಆವರೇಜ್ ಆಗಿತ್ತು. ಖಾನ್ ದಾಸ್ ಈ ಚಿತ್ರ ನಿರ್ದೇಶನ ಮಾಡಿದರು. 22ನೇ ಸಿನಿಮಾ ಮೃಗಶಿರ, 2015 ತೆರೆ ಕಂಡು ಫ್ಲಾಪ್ ಆಗಿತ್ತು. ಶ್ರೀವತ್ಸ ಈ ಚಿತ್ರ ನಿರ್ದೇಶನ ಮಾಡಿದರು. 23ನೇ ಸಿನಿಮಾ ಅರ್ಜುನ, 2015 ತೆರೆ ಕಂಡು ಫ್ಲಾಪ್ ಆಗಿತ್ತು. PC ಶೇಖರ್ ಈ ಚಿತ್ರ ನಿರ್ದೇಶನ ಮಾಡಿದರು. 24ನೇ ಸಿನಿಮಾ ಮಾದ ಮತ್ತು ಮಾನಸಿ, 2016 ತೆರೆ ಕಂಡು ಫ್ಲಾಪ್ ಆಗಿತ್ತು. ಸತೀಶ್ ಪಾಂಡ್ಯನ್ ಈ ಚಿತ್ರ ನಿರ್ದೇಶನ ಮಾಡಿದರು. 25ನೇ ಸಿನಿಮಾ ಭುಜಂಗ, 2016 ತೆರೆ ಕಂಡು ಫ್ಲಾಪ್ ಆಗಿತ್ತು. BA ಮಧು ಈ ಚಿತ್ರ ನಿರ್ದೇಶನ ಮಾಡಿದರು. 26ನೇ ಸಿನಿಮಾ ಚೌಕ, 2017 ತೆರೆ ಕಂಡು ಹಿಟ್ ಆಗಿತ್ತು. ತರುಣ್ ಸುಧೀರ್ ಈ ಚಿತ್ರ ನಿರ್ದೇಶನ ಮಾಡಿದರು. 27ನೇ ಸಿನಿಮಾ ಲೈಫ್ ಜೊತೆ ಒಂದು ಸೆಲ್ಫಿ, 2018 ತೆರೆ ಕಂಡು ಫ್ಲಾಪ್ ಆಗಿತ್ತು. ದಿನಾಕರ್ ತೂಗದೀಪ ಈ ಚಿತ್ರ ನಿರ್ದೇಶನ ಮಾಡಿದರು. 28ನೇ ಸಿನಿಮಾ ಜೆಂಟಲ್ಮ್ಯಾನ್, 2020 ತೆರೆ ಕಂಡು ಸೆಮಿ ಹಿಟ್ ಆಗಿತ್ತು. ಜಗದೀಶ್ ಕುಮಾರ್ ಹಂಪಿ ಈ ಚಿತ್ರ ನಿರ್ದೇಶನ ಮಾಡಿದರು. 29ನೇ ಸಿನಿಮಾ ಇನ್ಸ್ಪೆಕ್ಟರ್ ವಿಕ್ರಮ್, 2021 ತೆರೆ ಕಂಡು ಹಿಟ್ ಆಗಿತ್ತು. ನರಸಿಂಹ ಈ ಚಿತ್ರ ನಿರ್ದೇಶನ ಮಾಡಿದರು. 30ನೇ ಸಿನಿಮಾ ಅರ್ಜುನ್ ಗೌಡ, 2021 ತೆರೆ ಕಂಡು ಫ್ಲಾಪ್ ಆಗಿತ್ತು. ಲಕ್ಕಿ ಶಂಕರ್ ಈ ಚಿತ್ರ ನಿರ್ದೇಶನ ಮಾಡಿದರು. 31ನೇ ಸಿನಿಮಾ ಅಬ್ಬರ, 2022 ತೆರೆ ಕಂಡು ಫ್ಲಾಪ್ ಆಗಿತ್ತು. K ರಾಮ್ ನಾರಾಯಣ್ ಈ ಚಿತ್ರ ನಿರ್ದೇಶನ ಮಾಡಿದರು. 32ನೇ ಸಿನಿಮಾ ವೀರಂ, 2023 ತೆರೆ ಕಂಡು ಫ್ಲಾಪ್ ಆಗಿತ್ತು. ಖದರ್ ಕುಮಾರ್ ಈ ಚಿತ್ರ ನಿರ್ದೇಶನ ಮಾಡಿದರು. 33ನೇ ಸಿನಿಮಾ ತತ್ಸಮ ತದ್ಭವ, 2023 ತೆರೆ ಕಂಡು ಆವರೇಜ್ ಆಗಿತ್ತು. ವಿಶಾಲ್ ಆತ್ರಯ್ಯ ಈ ಚಿತ್ರ ನಿರ್ದೇಶನ ಮಾಡಿದರು. 34ನೇ ಸಿನಿಮಾ ಗಣ, 2025 ತೆರೆ ಕಂಡು ಆವರೇಜ್ ಆಗಿತ್ತು. ಹರಿಪ್ರಸಾದ್ ಜಕ್ಕ ಈ ಚಿತ್ರ ನಿರ್ದೇಶನ ಮಾಡಿದರು. 35ನೇ ಸಿನಿಮಾ ರಾಕ್ಷಸ, 2025 ತೆರೆ ಕಂಡು ಫ್ಲಾಪ್ ಆಗಿತ್ತು. ಲೋಹಿತ್ ಈ ಚಿತ್ರ ನಿರ್ದೇಶನ ಮಾಡಿದರು. ಇದಾಗಿತ್ತು ಪ್ರಜ್ವಲ್ ದೇವರಾಜ್ ಅವರ ಹಿಟ್ ಅಂಡ್ ಫ್ಲಾಪ್ ಸಿನಿಮಾಗಳು. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.